ಅದ್ರ ಜೊತೆಲಿ ಬೇರೆ ಬೇರೆ ರಂಗದಲ್ಲಿ ಇವತ್ತು ಅದು ಇಂಡಸ್ಟ್ರಿಯಲ್ ಇರಲಿ, ಪತ್ರಿಕೆಯಲ್ಲಿ, ಡಾಕ್ಟರ್ ಇರಲಿ, ಇಂಜಿನಿಯರ್, ಅಡ್ವೊಕೇಟ್ ಎಲ್ಲರೂ ಕೂಡ ಸೇರಿಸಿ ಆ ಒಂದು ಕ್ಷೇತ್ರ ಗುರುತಿಸಿಕೊಂಡು ಅವನು ಗೌರವಿಸಿದ್ರಿ. ಆದ ಕಾರಣ ಅವರಿಗೆ ಸಿಕ್ಕುವಂಥ ಪ್ರಶಸ್ತಿ ಅದು ಒಂದು ಪ್ರಶಸ್ತಿ ಮಾತ್ರ ಅಲ್ಲ, ಅವರ ಇಷ್ಟು ವರ್ಷಗಳ ಕಠಿಣ ಶ್ರಮ, ಅವರ ತ್ಯಾಗ, ಅವರ ತಾಳ್ಮೆ, ಅವರ ಬದ್ಧತೆ, ಅವರು ಈ ಹಂತಕ್ಕೆ ಹೇರಲಿಕ್ಕೆ ಅವ್ರು ಪಟ್ಟಂಥ ಶ್ರಮಕ್ಕೆ ಒಂದು ಪ್ರತಿಫಲ ಆಗಿ ಸಿಕ್ಕಿದಂಥ ದೊಡ್ಡ ಮಟ್ಟದ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಪ್ರಶಸ್ತಿ ಪಡೆದಂಥ ಪ್ರತಿಯೊಬ್ಬರೂ ಕೂಡ ನನ್ನ ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿ ಅವರು ಇನ್ನಷ್ಟು ಎತ್ತರ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಲಿ. ಇವರು ನೋಡಿದಂಥ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಕೂಡ ಒಂದು ಪ್ರೇರಣೆಯಾಗಿ ಮುಂದಿನ ದಿನ ಅವರು ಕೂಡ ದೊಡ್ಡ ಸ್ಥಾನಕ್ಕೆ ಬರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ, ಬಹುಶಃ ನಾನು ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯ ಶುಭಾಶಯ ಸಲ್ಲಿಸಿಕೊಂಡು ತಾವು ಹೊಸ ವರ್ಷದ ಒಂದು ಸಂದರ್ಭದಲ್ಲಿ ನ್ಯೂ ಇಯರ್ನ ಈ ಕೊನೆಯ ಒಂದು ಹಂತದಲ್ಲಿ ತಾವು ಇವತ್ತು ಎಲ್ಲ ಕಾರ್ಯಕ್ರಮ ತಾವು ಇವತ್ತು ಹಮ್ಮಿಕೊಂಡ ಸಂದರ್ಭದಲ್ಲಿ ಎಲ್ಲ ಕೂಡ ಸಂತೋಷದ ವಾತಾವರಣದಲ್ಲಿ ಇದ್ದಾರೆ. ಅದಕ್ಕಾಗಿ ಬಹುಶಃ ನಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ನಾನು ಮಾಧ್ಯಮ ಮಿತ್ರರಿಗೆ ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ, ಸಮಾಜ ಒಂದು ದಿವಸ ನಮ್ಮ ನಮ್ಮ ನ್ಯೂ ಇಯರ್ ದಿವಸ ಮಾತ್ರ ಅಲ್ಲ, ಇದೇ ರೀತಿಯ ಒಂದು ಸಂತೋಷದ ವಾತಾವರಣ ಇಡೀ ಸಮಾಜ ಮತ್ತು ರಾಜ್ಯ ಪ್ರತಿ ದಿವಸ ಇರುವಾಗ ನೋಡಿಕೊಳ್ಳುವ ಜವಾಬ್ದಾರಿ ಅದು ನಮ್ಮ ಮಾಧ್ಯಮದ ಮಿತ್ರರ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಸಮಾಜವನ್ನು ಕಟ್ಟುವಂತಹ ಬರಹಗಾರ ಇರಬೇಕು ಹೊರತು ಸಮಾಜವನ್ನು ವಿಭಾಗ ಮಾಡೋದು ಬರಹಾಗಿ ನಾವು ಎಲ್ಲಿಯೂ ಕೂಡ ಅವಕಾಶ ಮಾಡಿ ಕೊಡಬಾರ್ದಂತ ಕೂಡ ಹೇಳಲಿಕ್ಕೆ ನಾನು ಯೋಚಿಸ್ತೇನೆ. ನಮ್ಮ ದೇಶದ ದೊಡ್ಡ ಮಟ್ಟದ ಶಕ್ತಿ ಯಾವುದಂತ ಹೇಳಿದರೆ ಅದು ಏಕರೀತಿ ಅಲ್ಲ, ಏಕನೀತಿ ಅದು ಶಕ್ತಿ ಅಲ್ಲ. ನಮ್ಮ ಒಗ್ಗಟ್ಟೇ ನಮಗೆ ದೊಡ್ಡ ಮಟ್ಟದ ವಿಚಾರ. ಒಗ್ಗಟ್ಟು ಅಂತ ಹೇಳಿದರೆ ಸಾಮರಸ್ಯ ಅಂತ ಹೇಳಿದರೆ ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ. ಎರಡು ಜನ ಎಲ್ಲಿದ್ದೇವೆ ಅಲ್ಲಿ ಸಾಮರಸ್ಯ ಭಿನ್ನಾಭಿಪ್ರಾಯ ಇದ್ದೇ. ಎರಡು ಮೂರು ಸಂಘರ್ಷ ಎಲ್ಲಿ ಬರ್ತದ ಅಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇದೆ. ಭಿನ್ನಾಭಿಪ್ರಾಯ ಬಿಟ್ಟು ಸಾಮರಸ್ಯ ಇರಲಿಕ್ಕೆ ಸಾಧ್ಯ ಅಲ್ಲ. ಸಾಮರಸ್ಯ ಅಂತ ಹೇಳಿದರೆ ಇದ್ದಂಥ ಭಿನ್ನಾಭಿಪ್ರಾಯಗಳನ್ನು ಎಲ್ಲ ಸಕಾರಾತ್ಮಕ ಸ್ವೀಕರಿಸಿ ನಾವು ಪರಸ್ಪರ ಚರ್ಚೆ ಮಾಡಿಕೊಂಡು ನಾವೆಲ್ಲ ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಭಾರತೀಯರಂತೆಲ್ಲ ಮುಂದೆ ಒಗ್ಗಟ್ಟಿಂದ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಕಟ್ಟುವ ಜವಾಬ್ದಾರಿ ಅದು ಬರೇ ನೀವು ಶಾಸಕರಿಗೆ MLAಗೆ ಸರ್ಕಾರ ಬಿಟ್ಟರೆ ಆಗುವುದಿಲ್ಲ. ಪ್ರತಿಯೊಬ್ಬರು ಎದ್ದು ನಿಂತು, ಪ್ರತಿಯೊಂದು ಮನೆಯವರು ಎದ್ದು ನಿಂತು ಸಮಾಜ ಕಟ್ಟಲಿಕ್ಕೆ ನಾವೆಲ್ಲ ಬದ್ಧರೆಂಬ ಪ್ರತಿನಿಧಿ ಸ್ವೀಕರಿಸಿ ಮಾತ್ರ ಸಾಮರಸ್ಯ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ.